ಶಿರಹಟ್ಟಿ ಬಸ್ ಘಟಕಕ್ಕೆ ಮಂಜೂರಾದ 2 ಹೊಸ ಬಸ್ಗಳಿಗೆ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಚಾಲನೆ ನೀಡಿದರು. ಅವರು ಶಿರಹಟ್ಟಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ 2 ಹೊಸ ಬಸ್ಗಳಿಗೆ ಚಾಲನೆ ನೀಡಿ ಮಾತನಾಡಿ, ಶಿರಹಟ್ಟಿ ಬಸ್ ಡಿಪೋ ಆದ ಮೇಲೆ ಹೊಸ ಬಸ್ಸುಗಳೇ ಇರಲಿಲ್ಲ. ಕಳೆದ ಕೆಲವು ತಿಂಗಳ ಹಿಂದೆ 2 ಹೊಸ ಬಸ್ಗಳನ್ನು ತಂದಿದ್ದು, ಇವತ್ತು 2 ಬಸ್ಗಳನ್ನು ತರಲಾಗಿದೆ ಎಂದು ಹೇಳಿದರು. ನಮ್ಮ ಶಿರಹಟ್ಟಿ ಘಟಕಕ್ಕೆ ಇನ್ನು 8 ರಿಂದ 10 ಬಸ್ಸುಗಳ ಅವಶ್ಯಕತೆ ಇದ್ದು, ಮುಂದಿನ ದಿನಮಾನಗಳಲ್ಲಿ ಸಾರಿಗೆ ಸಚಿವರಿಗೆ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಪ್ರಯಾಣಿಕರಿಗೆ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಕುಂಡಿ, ಸಂದೀಪ ಕಪ್ಪತ್ನವರ್, ಚಾಂದಸಾಬ್ ಮುಳುಗುಂದ, ಅಕ್ಬರ್ ಯಾದಗಿರಿ, ಅಶೋಕ್ ವರ್ವಿ, ರಫೀಕ ಕಿರಿಮನಿ, ಪಿಎಸ್ಐ ಶಿವಾನಂದ್ ಲಮಾಣಿ, ಬಸ್ ಡಿಪೋ ಘಟಕದ ವ್ಯವಸ್ಥಾಪಕಿ, ಸಾರಿಗೆ ಸಿಬ್ಬಂದಿ ವರ್ಗ, ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗ, ನೂರಾರು ಕಾರ್ಯಕರ್ತರು, ಪ್ರಯಾಣಿಕರು ಉಪಸ್ಥಿತರಿದ್ದರು. ಶಿರಹಟ್ಟಿಯಲ್ಲಿ 2 ಬಸ್ಸುಗಳ ಒಂದು ಚಾಲನೆಯನ್ನು ಕೊಡುವಂಥ ನಮ್ಮ ಕೆಎಸ್ಆರ್ಟಿಸಿ ನಮ್ಮ ಡಿಪೋ ಅಲ್ಲಿ ಇವತ್ತಿನ ಎಲ್ಲ ಸಾರ್ವಜನಿಕರು, ನಮ್ಮ ಹಿರಿಯ ಮುಖಂಡರಾದಂಥ ನಾಗರಾಜ್ ಲಕ್ಕುಂಡಿ ಕಪ್ಪತ್ನವರ್ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಹಿರಿಯರು, ಅಕ್ಬರ್ ಯಾದಗಿರಿ, ಎಲ್ಲ ನಮ್ಮ ಹಿರಿಯರನ್ನ ಒಗ್ಗೂಡಿಸ್ಕೊಂಡು ಇವತ್ತಿನ ದಿನ ಎಲ್ಲರೂ ಒಗ್ಗೂಡಿಕೊಂಡು ಇವತ್ತು ಈ 2 ಬಸ್ಗಳನ್ನು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಇವತ್ತಿನ ದಿನ ನಮ್ಮ ಜನರಿಗೆ ಭಾಳಷ್ಟು ತೊಂದರೆಗಳಾಗ್ತಿದ್ದು, ಶಿರಹಟ್ಟಿ ಡಿಪೋ ಆದಮೇಲೆ ಫಸ್ಟಿಗೆ ಓಪನಿಂಗ್ ಮಾಡಿದಾಗ 1 ಬಸ್ಸುಗಳು ಸಹಿತ ಬಂದಿರಲಿಲ್ಲ, ಹೊಸ ಬಸ್ಸುಗಳು ಬಂದಿರಲಿಲ್ಲ. ಇವತ್ತು ನಾನು ಬಂದ ಮೇಲೆ 6 ತಿಂಗಳಿಂದ ಮತ್ತೆ 2 ಬಸ್ಸುಗಳನ್ನು ತೊಗೊಂಡು ಬಂದಿದ್ದೀವಿ. ಜೊತೆಯಲ್ಲಿ ಇವತ್ತು 2 ಬಸ್, ಟೋಟಲ್ 4 ಬಸ್ಗಳು. ಮತ್ತು ಸರಿಗಿನ KSRTC DC ಅವ್ರ ಜೊತೆ ಮಾತಾಡಿದಾಗ ಅವರು ಸಹಿತ ಇನ್ನೊಂದು 8 ಬಸ್ಸುಗಳು, ಇಲ್ಲಿ 8 ಬಸ್ಸುಗಳು ಬರುವಂಥ ಸಾಧ್ಯತೆಗಳಿದೆ. ಇನ್ನೊಂದು 8 ಬಸ್ ಕೊಡುವಂಥದ್ದು ಸಹಿತ ನಾ ಪತ್ರದ ಮುಖಾಂತರ ಕೇಳಿದ್ದೀನಿ. ಅದನ್ನು ಸಹಿತ ಅವ್ರು ನೆರವೇರಿಸ್ತೀವಿ ಅಂತ ಅಂದಿದ್ದಾರೆ. ಯಾಕಂದರೆ ನಮ್ಮ ಇವತ್ತು ಡಿಪೋ ಒಳಗೆ ಭಾಳಷ್ಟು ಬಸ್ಸುಗಳು, ಸುಮಾರು 15 ಬಸ್ಸುಗಳು ಕೆಟ್ಟು ನಿಂತಿದ್ದಾವೆ. ಅದರ ಜೊತೆಯಲ್ಲಿ KSRTC DC ಅವರಿಗೂ ಗಮನಕ್ಕಿದೆ, ಭಾಳಷ್ಟು ಹಳೆ ಬಸ್ ಇರೋದ್ರಿಂದ ಆ ಬಸ್ಸುಗಳು ದಿನಕ್ಕೆ 2 ಅಥವಾ 3 ಬಸ್ಸುಗಳು ರೋಡಲ್ಲೇ ಏನು ಬೇರೆ ಊರಿಗೆ ಹಳ್ಳಿಗಳಿಗೆ ಹೋಗಿರ್ತದ ಅಲ್ಲೇನ ಬಸ್ಸುಗಳು ನಿಲ್ತಾ ಇದ್ದಾವೆ. ಎವರೇಜ್ ಆಗಿ ದಿನಕ್ಕೆ 2 ಬಸ್ಸುಗಳು ನಿಲ್ತಿದ್ದಾವೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಮಾಡೋದಷ್ಟೇ, ನಮಗೆ ಶಿರಹಟ್ಟಿಯಲ್ಲಿರುವಂಥ ಶಿರಹಟ್ಟಿ ಜನರಿಗೆ ಅನುಕೂಲ ಆಗುವಾಗೆ ಇನ್ನೊಂದು 10 ಬಸ್ಸುಗಳನ್ನು, ನಮಗೆ ಹೊಸ ಬಸ್ಸುಗಳನ್ನ ನೀಡಬೇಕಂತೇಳಿ ಅವರಲ್ಲಿ ಕೋರುತ್ತಾ, ಅದೇ ಥರ ಈ ಒಂದು ಸರಿಯಾಗಿ ನಮ್ಮ ಏನು ವ್ಯವಸ್ಥಾಪಕರು ಅದಾರ, ಮ್ಯಾನೇಜರ್ ಅದಾರ, ಅವರೆಲ್ಲರೂ ಸಹಿತ ಸರಿಯಾಗಿ ದುಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇನ್ನೂ ಒಂದಿಷ್ಟು ಬಸ್ ಬಂದರೆ ನಾವು ಶಾಲೆ ಮಕ್ಕಳಿಗೆ ಅನುಕೂಲ ಆಗುವ ಒಂದು ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗಬೇಕಾಗಿತ್ತು. ಯಾಕಂದರೆ ಭಾಳಷ್ಟು ಜನ ತಾವೆಲ್ಲ ನೋಡಿದ್ದೀನಿ, ಭಾಳಷ್ಟು ಚೆಬ್ಬಿ ಆಗಿರ್ಬೋದು, ಇವತ್ತು ಮಾಚೇನಹಳ್ಳಿ ಆಗಿರ್ಬೋದು, ರಣತೂರು ಆಗಿರ್ಬೋದು, ಅಲ್ಲಿರುವಂಥ ಶಾಲೆ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಅದು ಸರ್ಕಾರ ಗಮನಕ್ಕೂ ಇದೆ. ಹಾಗಾಗಿ ಆದಷ್ಟು ಬೇಗನೆ ನಮಗೆ ಇನ್ನೊಂದು 8-10 ಬಸ್ಸುಗಳನ್ನು ಹೊಸದಾಗಿ ಕೊಡಲಿ ಅಂತ ಅವರಲ್ಲಿ ಕೇಳಿಕೊಂಡು, ಇವತ್ತು ಸೇರಿದಂಥ ಎಲ್ಲ ನಮ್ಮ ಹಿರಿಯರು, ಇವತ್ತು ಶಿರಹಟ್ಟಿ ಎಲ್ಲ ಹಿರಿಯರಿಗೂ ಸಹಿತ ಇವತ್ತು ಸೇರಿಕೊಂಡು ಅತ್ಯಂತ ಖುಷಿಲೇ ಸಂತೋಷದಿಂದ ನಮಗೆ 2 ಬಸ್ ಬಂದಿದ್ದಾವೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅಷ್ಟು ಜನ ತಾವೆಲ್ಲರೂ ಬಂದು ಸೇರಿದ್ದಕ್ಕೆ ತಮಗೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಕೋರಿ